ವಾರದಿಂದ ಒಂದು ಮೂರ್ತಿಯನ್ನ ಹರಕೆ ಒಳಗೆ ಗಣಾಚಾರ್ಯ ಅಂತ ಹೇಳಿ ಹಿರಿಯರು ಒಂದು ಶತಮಾನದಿಂದ ಅಂದ್ರೆ 116 ವರ್ಷದ ಹಿಂದೆ 2 ಎಕರೆ 21 ಗುಂಟೆ ಜಾಗವನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಟ್ಟಾರ. ಅದು ಲಕ್ಷಾಂತರ ಜನರಿಗೆ ಅನುಕೂಲ ಆಗೈತಿ. ಆದರೆ ಇವತ್ತು ಯಾವ ಒಬ್ಬ ಜಾಗವನ್ನು ದಾನ ಮಾಡಿದ್ರು ಅವ್ರಿಗೆ ಶತಮಾನೋತ್ಸವಕ್ಕೆ, ಅಂದ್ರೆ ಆ ಶಾಲೆಯ ಶತಮಾನೋತ್ಸವಕ್ಕೆ, ಸರ್ಕಾರಿ ಶಾಲೆದು ಆ ಶತಮಾನೋತ್ಸವಕ್ಕೆ 2010ಕ್ಕೆ ಅಲ್ಲಿ ಒಂದು ಮೂರ್ತಿಯನ್ನು ಕುಂದಿಸಿದ್ರು. ಅವ್ರು ಆ ನೆನಪಿಗಾಗಿ, ಅವ್ರು ಕೊಟ್ಟದ ಕೊಡುಗೆಗಾಗಿ. ಮತ್ತು ಅದ್ರ ಜೊತೆನೇ ಅಲ್ಲಿ ಗಾಂಧೀಜಿಯವರ ಮೂರ್ತಿನೂ ಇತ್ತು. ಎರಡೂ ಮೂರ್ತಿಯನ್ನ ಅಲ್ಲಿ ಯಾವ ವಿಕೃತ ಮನಸ್ಸು ಗೊತ್ತಿಲ್ಲ ನಮಗೆ. ಆ ವಿಕೃತ ಮನಸ್ಸು ಏನು ಮಾಡೈತಿ, ಆ ಗಾಂಧೀಜಿಯನ್ನು ಎರಡೂ ಕಿವಿ ಕತ್ತರಿಸಿ ಅಲ್ಲಿ ಚಸ್ಮಾ ಹೊಡೆದಾಕೈತಿ. ಮತ್ತು ಈ ಗಣಾಚಾರ್ಯ ಮೂರ್ತಿಯನ್ನು ರುಂಡನ ಕತ್ತರಿಸ್ಯಾರ. ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ಐತೆ ಅಂತ ನಮ್ಗೆ ಒಂದು ಅನ್ಸುತ್ತೆ. ಮತ್ತು ಇನ್ನೊಂದು ಐತಿಹಾಸಿಕ ದೇವಸ್ಥಾನ, ತಮಗೆಲ್ಲ ಗೊತ್ತಿರೋಂಗ ಎಲ್ಲ ಇಲಾಖೆ ಒಳಗೂ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಂದು ಅಂತೇಳಿ ಅದನ್ನ ನಮ್ಮ ತ್ರಿಕುಟೇಶ್ವರ ದೇವಸ್ಥಾನ ಬಿಟ್ಟು, ಜುಮ್ಮಾ ವೀರನಾಗುಡಿ ಇದ್ರ ಹೆಸರೇ ಹೇಳ್ತಾರೆ. ಆದರೆ ಇವತ್ತು ಆ ದೇವಸ್ಥಾನದ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅದು. ಆ ದೇವಸ್ಥಾನದ ಸರಸ್ವತಿ ಮೂರ್ತಿಯನ್ನು ಅದಕ್ಕೆ ಪ್ರಾಚ್ಯ ವಸ್ತು ಇಲಾಖೆಯಿಂದ ಅಲ್ಲಿ ಕಾವಲುಗಾರ ಇರ್ತಾರೆ. ನಮ್ಮಂಥವ್ರು ಯಾರು ಹೋದ್ರೆ ಅವ್ರು ಎಬ್ಬಿಸಿ ಕಳಿಸ್ತಾರೆ. ಆದರೆ ಇವತ್ತು ಆ ಮೂರ್ತಿ ಒಡೆದು ಹೋಗಿ ಹೆಂಗೆ ಹೋಯ್ತು ಅನ್ನೂ ಒಂದು ನಮಗೆ ಸಂದೇಹ. ಮತ್ತು ನಮಗೊಂದು ಸಂಶಯ ಐತಿ, ಯಾರು ಈ ಮೂರ್ತಿ ಪೂಜಕರ ವಿರೋಧ ಅದಾರಲ್ಲ ಅವರೇ ಈ ಮೂರ್ತಿಗಳನ್ನು ಭಗ್ನ ಮಾಡಕ್ಕೆ ಕುಂತಾರ. ತಾವು ಈ ಕೂಡಲೇ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಇಡೀ ದೇಶದೊಳಗೆ ಹೇಳ್ತಾರೆ 2 ಟ್ರಸ್ಟ್ಗಳು. ಒಂದು ಬಾಂಗ್ಲಾದೊಳಗೆ, ನಮ್ಮ ಪಶ್ಚಿಮ ಬಂಗಾಳದೊಳಗೆ ಅಲ್ಲೇ ಒಂದು ಹಿಂಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ದೇವಸ್ಥಾನ ಒಂದು ಇತಿಹಾಸ ಪ್ರಸಿದ್ಧ ಐತಿ, ಮತ್ತು ಗದಗದೊಳಗೆ ಐತಿ ಅಂತ ಹೇಳ್ತಾರೆ. ಇಂಥ ಒಂದು ದೊಡ್ಡ ದೇವಸ್ಥಾನದೊಳಗೆ ಈ ರೀತಿ ಪೆಟ್ಟಾದ್ರೆ ಇನ್ನು ಸಾಮಾನ್ಯರು ನಾವೆಲ್ಲರ ಒಂದು ಏರಿಯಾ ಒಳಗೆ ಮೂರ್ತಿಗಳನ್ನು ಕುಂದ್ರೋದು ಹೆಂಗೆ ಒಂದು ಚಿಂತನೆ ನಮ್ದು ನೋವಾಗೈತಿ. ಅದಕ್ಕೆ ಈ ಕೂಡಲೇ ತಾವು ಇದು ಮಾಡಬೇಕು. ಮತ್ತು ಏನು ಜಿಲ್ಲೆ ಒಳಗೆ ಎಲ್ಲೇ ಪ್ರಾಚ್ಯ ವಸ್ತು ಇಲಾಖೆ ದೇವಸ್ಥಾನ, ಪ್ರಾಚೀನ ದೇವಸ್ಥಾನಗಳು ಏನಾದ್ರೆ ಆ ಪ್ರಾಚೀನ ದೇವಸ್ಥಾನದೊಳಗೆ ಸ್ವಲ್ಪ ವಿಶೇಷವಾಗಿ ಭದ್ರತೆ ಕೊಡಬೇಕು. ಯಾಕಂದ್ರೆ ಇದನ್ನು ಇವತ್ತು ಯಾರೂ ಕಟ್ಟಕ್ಕೆ ಸಾಧ್ಯ ಇಲ್ಲ, ನಾವು ಕಟ್ಟಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಇಲಾಖೆಯನ್ನು ಕಟ್ಟಿಸಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಒಂದು ರಾಮೇಶ್ವರ ದೇವಸ್ಥಾನ ಕಟ್ತೀನಿ ಅಂತೇಳಿ ಮಾನ್ಯ ಎಚ್ ಕೆ ಪಾಟೀಲ್ ಅದರ ಉದ್ಘಾಟನೆ ಮಾಡಿ ಒಂದು 10 ಸಲ ಅಡ್ಡಾಡಿದ್ರು. ಇನ್ನೂವರೆಗೂ ಕೂಡ ಇಲ್ಲಿ ಇದನ್ನು ಕೂದಲನ್ನು ತೆಗೆಯೋಕ್ಕಾಗಿಲ್ಲ. ಅಂದ್ರೆ ಯಾಕೆ ಹೇಳಕ್ಕಂತಿಲ್ಲ ಅಂತಕ್ಕಂಥ ಅಂಥ ಇತಿಹಾಸ ದೇವಸ್ಥಾನ ಯಾರೂ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅಂಥ ದೇವಾಲಯಗಳು ವಿನಾಶ ಆಗೋಕ್ಕಂಥವು ನಮಗೆ ನಾಚಿಕೆ ಆಗೋಕ್ಕಂತೈತಿ. ಮತ್ತು ಕಾನೂನು ಸಚಿವರು ಇದ್ರು, ಮತ್ತು ಅವರು ಏನಿದ್ರು ಆ ಇಲಾಖೆಯವರು ಪ್ರವಾಸೋದ್ಯಮ ಇಲಾಖೆ ಇಂಥ ದೊಡ್ಡ ಇಲಾಖೆ ಒಳಗಿದ್ರು ಕೂಡ ಇಂಥವ್ರು ರಕ್ಷಣೆ ಮಾಡೋಕ್ಕಾಗಿಲ್ಲ. ಅಂದ್ರೆ ನಮ್ಗೆ ಅವ್ರ ಬಗ್ಗೆನೂ ಬೇಜಾರೈತಿ. ಮತ್ತು ಸಾಕಷ್ಟು ಇದು ಮನೆಯೂ ಇವತ್ತಲ್ಲ ನಾವು ಜಿಲ್ಲಾಡಳಿತ ಕೂಡ ಅಂತೀವಿ, ಸಾಕಷ್ಟು ಸಾರಿ ಹಿಂಗೆ ಮೂರ್ತಿ ಭಗ್ನ ಆಗೈತಿ, ಹಂಗೆ ಮೂರ್ತಿ ಭಗ್ನ ಆಗೈತಿ. ಅವರನ್ನು ಬಂಧನ ಮಾಡಿದ್ದು ಇತಿಹಾಸ ಇಲ್ಲ, ಅವ್ರಿಗೆ ಶಿಕ್ಷೆ ಆಗಿದ್ದು ಇತಿಹಾಸ ಇಲ್ಲ. ಅದಕ್ಕೆ ಇನ್ಮೇಲೆ ಹಂಗಾಗಬಾರ್ದು. ಜಿಲ್ಲಾಡಳಿತಕ್ಕೆ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಕೊಂಡು ಬಂದಿರ್ತೀವಿ. ಜಿಲ್ಲಾಧಿಕಾರಿಗಳು ನಮಗೇನಾದರೂ ಇದಕ್ಕೆ ಪರಿಹಾರ ಹುಡುಕೊಡ್ತಾರ, ನ್ಯಾಯ ಒದಗಿಸ್ಕೊಡ್ತಾರ, ಕಾನೂನಾತ್ಮಕವಾಗಿ ಹೋರಾಟಕ್ಕೆ ನಮಗೆ ಸ್ಪಂದನೆ ಕೊಡ್ತಾರ ಅಂತ ಅನ್ಕೊಂಡಿವಿ. ಅದಕ್ಕೆ ಆ ದಿವಸ ಒಳಗೆ ತಾವು ಮನವಿ ಸ್ವೀಕಾರ ಮಾಡಿ ಈ ಕೂಡಲೇ ಆ ದುಷ್ಕರ್ಮಿಗಳು ಬಂಧನ ಆಗೋಂಗೆ ಮಾಡ್ರಿ ಅಂತ ಮನವಿ ಬನ್ನಿ ಗಣಕ ಒಬ್ಬರು